ಎಲ್ರಿಗೂ ನಮಸ್ತೆ. ಕೆಲವೊಬ್ರಿಗೆ ಜಪ ಸಾಧನೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ. ಜಪ ಅಂದರೆ ಒಂದು ದೇವರ ನಾಮ ಅಥವಾ ಗುರುಗಳ ಹೆಸರನ್ನ ರಿಪೀಟೆಡ್ ಆಗಿ ಹೇಳ್ಕೊಳ್ಳೋ ಅಂಥದ್ದು. ಅದನ್ನು ಶುರು ಮಾಡೋಕ್ಕೆ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ, ಹೇಗೆ ಶುರು ಮಾಡೋದು ಮತ್ತು ಎಲ್ಲಿ ಗೈಡೆನ್ಸ್ ತೊಗೋಬೇಕು ಅಂತ. ಸೊ ಯೂಶಲಿ ನಮಗೆ ಗೊತ್ತಿರೋ ಪ್ರಕಾರ ಇದನ್ನು ಗುರುಗಳ ಮುಖೇನ ದೀಕ್ಷೆ ಪ್ರಕಾರ ಪಡ್ಕೊಬೇಕು, ಅದು ಗುಪ್ತವಾಗಿರುತ್ತೆ, ಆ ಮಂತ್ರನ ನೀವು ಪಠಿಸ್ಬೇಕು ಅಂತ. ಅದು ಆಗಿನ ಕಾಲಕ್ಕಷ್ಟೇ ಸೀಮಿತ. ಈಗಿನ ಜನ್ರೇಷನ್ಗೆ ನೀವು ಭಗವಂತನ ಮುಂದೆ, ನಿಮ್ಮ ಇಷ್ಟ ದೇವರ ಮುಂದೆ ಕೂತ್ಕೊಂಡು ನೀವು ಕೇವಲ 3 ಸಾರಿ ಆ ಮಂತ್ರನ ಹೇಳ್ಕೊಂಡು ಅದನ್ನು ಕಂಟಿನ್ಯೂ ಮಾಡ್ಬೋದು. ಮತ್ತೊಂದು ಡೌಟು, ಇದು ಎಲ್ಲಂದ್ರಲ್ಲಿ ಮಾಡ್ಬೋದಾ, ಇದಕ್ಕೆ ಅಂತ ಸಮಯ ನಿಗದಿ ಮಾಡಬೇಕಾ? ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಮನಸ್ಸು ಪ್ರತಿ ಕ್ಷಣ ಓಡ್ತಿರುತ್ತೆ. ಆ ಮನಸ್ಸನ್ನು ನಿಗ್ರಹ ಮಾಡೋಕ್ಕೆ, ಆ ಮನಸ್ಸಲ್ಲಿ ಬರೋ ಆಲೋಚನೆನ ಪ್ರತಿ ಆಲೋಚನೆನೂ ರೀಪ್ಲೇಸ್ ಮಾಡೋ ಅಂಥ ಟೆಕ್ನಿಕ್ಕೆ ಜಪ. ಸೊ ಅದಕ್ಕೋಸ್ಕರ ನಿಮ್ಮ ಮನಸ್ಸು ಕಂಟಿನ್ಯೂಸ್ 24 ಅವರ್ಸ್ ಓಡ್ತಾ ಇರುತ್ತೆ. ಸೊ ಎಲ್ಲಿದ್ದರೂ ಕೂಡ, ಹೇಗಿದ್ರೂ ಕೂಡ ನೀವು ಅದನ್ನು ಮಾಡ್ಬೋದು. ಮೈಲ್ಗೆ ಅನ್ನೋದು ಈ ದೇಹಕ್ಕಲ್ಲ, ಸೂಕ್ಷ್ಮ ಶರೀರಕ್ಕೆ. ಯಾವಾಗ ನೀವು ಈ ನಾಮ ಜಪ ಮಾಡ್ತಿರ್ತೀರಾ, ಅದೇ ನಿಮ್ಮ ಸೂಕ್ಷ್ಮ ಶರೀರನ ಶುದ್ಧ ಮಾಡುತ್ತೆ. 3ನೇ ಕ್ವಾಲಿಟಿ, ಯಾವ ಮಂತ್ರನ ಜಪ ಮಾಡೋದು, ಇದು ಮೇಯ್ನ್. ಯಾಕೆ ಅಂದರೆ ನಿಮಗೆ ಯಾವ ದೇವರು ನಿಮಗೆ ಕನೆಕ್ಟ್ ಆಗ್ತಾರೋ, ಅಂದರೆ ನೀವು ಆ ದೇವ್ರನ್ನ ನೆನೆಸ್ಕೊಂಡ್ರೆ ಅಥವಾ ಯಾವ ಗುರುಗಳನ್ನ ನೆನೆಸ್ಕೊಂಡ್ರೆ ನೀವು ಎಮೋಷ್ನಲಿ ನಿಮ್ಮೊಳಗಡೆ ಭಕ್ತಿ ಹುಟ್ಟುತ್ತೋ ಆ ಜಪನ ತಗೊಳ್ಳೋದು ಸೂಕ್ತ. ಯಾಕಂದರೆ ಪ್ರತಿ ನಾಮಸ್ಮರಣೆ ಕೂಡ ನಿಮ್ಮಲ್ಲಿ ಭಕ್ತಿ ಅನ್ನೋ ಪಾಸಿಟಿವ್ ಎಮೋಷನ್ನ ಜನ್ರೇಟ್ ಮಾಡಬೇಕು. ಸುಮ್ಮನೆ ಮೆಕ್ಯಾನಿಕಲಾಗಿ ಜಪ ನಡೀತಾ ಇರುತ್ತೆ, ಮನಸ್ಸೆಲ್ಲೋ ಓಡೋಗ್ತಿದ್ರೆ ಅದು ಅರ್ಥ ಇಲ್ಲ. ಅದಕ್ಕೆ ಜಪ ಅಂತ ಕೂಡ ಹೇಳಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಯಾವ ದೇವರು ಇಷ್ಟವಾಗ್ತಾರೋ ಆ ದೇವರ ಜಪನ ತಗೊಬೇಕು. ನೆಕ್ಸ್ಟ್ ಕ್ವಶನ್, ಯಾವ ಮಂತ್ರ ತಗೋಬೇಕು ಅಂದರೆ, ನಾನು ಹೇಳೋದು ನಿಮಗೆ ಈಗ ಸದ್ಯಕ್ಕೆ ಯಾವ ಮಂತ್ರದ ಅವಶ್ಯಕತೆ ಇದೆ. ಈಗ ನಿಮ್ಗೇನೋ ಬ್ಲಾಕ್ ಕ್ಲಿಯರ್ ಆಗಬೇಕು ಅಂದರೆ ಗಣೇಶನ ಮಂತ್ರ ತಗೊಳ್ಳಿ, ಅಥವಾ ನಿಮ್ಗೇನೋ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಅಂದರೆ ಲಕ್ಷ್ಮಿಯ ಮಂತ್ರ ತಗೊಳ್ಳಿ. ಇದು ಬೇಸಿಕ್ ಮಂತ್ರ. ವಿದ್ಯೆ ಬೇಕು ಅಂದರೆ ಸರಸ್ವತಿ ಮಂತ್ರ. ಇದು ನಿಮಗೆ ಎಲ್ಲ ಕಡೆ ಮಂತ್ರಗಳು ಸಿಗುತ್ತೆ. ಮೂಲ ಮಂತ್ರ ಅಂತ ಹುಡುಕಿದ್ರೆ ಗೂಗಲಲ್ಲಿ ನಿಮಗೆಲ್ಲ ಸಿಗುತ್ತೆ. ಆ ಮಂತ್ರನ ತಗೊಂಡು ಚಾಂಟ್ ಮಾಡ್ಬೋದು. 4ನೇ ಕ್ವಶನು, ಯಾವ ಮಂತ್ರ ಈ ದೇವರಲ್ಲಿ ಹೇಳೋದು? ಎಷ್ಟೊಂದು ಮಂತ್ರ ಇದೆ ಒಬ್ಬೊಬ್ರು ದೇವ್ರಿಗೂ ಕೂಡ. ನಾವು ಹೇಳೋದು, ನಾನು ಸಜೆಸ್ಟ್ ಮಾಡೋದು, ಒಂದು 4ರಿಂದ 5 ಪದ ಇರೋವಂಥ ಮಂತ್ರ ತಗೊಳ್ಳಿ. ಅದ್ರ ಜೊತೆ ಆ ಮಂತ್ರದಲ್ಲಿ ಬೀಜಾಕ್ಷರ ಮಂತ್ರ ಇರೋದನ್ನ ತಗೊಂಡ್ರೆ ತುಂಬಾ ಒಳ್ಳೆಯದು. ಯಾಕೆ ಅಂದರೆ ಬೀಜಾಕ್ಷರ ಮಂತ್ರ ಅನ್ನೋದು ಆಲ್ರೆಡಿ ನಾನು ಹಳೆ ವಿಡಿಯೋದಲ್ಲಿ ಹೇಳಿರೋ ಥರ ಅದೊಂದು ಆಟಮ್ ಬಾಂಬ್ ಥರ. ಆಟಮ್ ಬಾಂಬ್ ಪ್ರತಿ ಸಾರಿ ಬೀಜಾಕ್ಷರ ಮಂತ್ರ ಚಾಂಟ್ ಮಾಡಿದಾಗ ನಿಮ್ಮೊಳಗಡೆ ಪಾಸಿಟಿವ್ ವೈಬ್ರೇಷನ್ ಜನ್ರೇಟ್ ಆಗುತ್ತೆ. ಆ ವೈಬ್ರೇಷನ್ನೇ ನಿಮಗೆ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಅದು ನಿಮಗೆ ಬೇಕಾಗಿರೋವಂಥ ಬೂನ್ಸ್ನ ಕೊಡೋದು. ಅಂದರೆ ಆ ಎನರ್ಜಿನೇ ನಿಮಗೆ ಬೇಕಾಗಿರೋವಂಥ ಡಿಸೈರ್ಸ್ನ ಮ್ಯಾನಿಫೆಸ್ಟ್ ಮಾಡುತ್ತೆ. ಆ ಕಾರಣದಿಂದ ಬೀಜಾಕ್ಷರ ಮಂತ್ರ ಇರೋದನ್ನ ತಗೊಂಡು ಚಾಂಟ್ ಮಾಡಿ. ಇದಕ್ಕೆ ಯಾವುದೇ ರೀತಿಯಾದಂಥ ಸ್ಥಳ ಅವಶ್ಯಕತೆ ಇಲ್ಲ, ಸಮಯ ಅವಶ್ಯಕತೆ ಇಲ್ಲ. ಕೆಲಸ ಮಾಡ್ತಿದ್ರೆ ಅಥವಾ ಅಡುಗೆ ಮಾಡ್ತಿದ್ರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಅಥವಾ ನೀವು ಎಲ್ಲೋ ಒಂದು ಕಡೆ ಕೂತಿದ್ದಾಗ ಕಣ್ಣು ಮುಚ್ಕೊಂಡು ನೀವು ಚಾಂಟ್ ಮಾಡ್ತಾ ಹೋಗ್ಬೋದು. ಅಥವಾ ಕಣ್ಣು ಬಿಟ್ಟೆ ನಿಮ್ಮ ಮನಸ್ಸಲ್ಲಿ ಏನೇನೋ ಯೋಚನೆ ಮಾಡೋ ಬದಲು ಯಾವುದೋ ಒಂದು ದೇವರ ಮಂತ್ರನ ಕಂಟಿನ್ಯೂಸ್ ಚಾಂಟ್ ಮಾಡ್ಬೋದು. ಮತ್ತು 5ನೇ ಪ್ರಶ್ನೆ, ಇದನ್ನು ಜಪಮಾಲೆ ಹಿಡ್ದೇ ಮಾಡಬೇಕಾ? ಬಿಗಿನಿಂಗ್ ಸ್ಟೇಜಲ್ಲಿ ಮಾಡೋದು ಒಳ್ಳೇದು. ಯಾಕಂದರೆ ಮನಸ್ಸು ಜಪಮಾಲೆ ಇರೋದನ್ನ ಗಮನಿಸಿ ಅದಕ್ಕೆ ಹೊಂದ್ಕೊಂಡು ಜಪ ಮಾಡೋಕ್ಕೆ ಶುರು ಮಾಡುತ್ತೆ. ಜಪಮಾಲೆ ಕೈಯಲ್ಲಿಲ್ಲ ಅಂದರೆ ಮನಸ್ಸು ಆಟೋಮೆಟಿಕಲಿ ಓಡೋಗೋಕ್ಕೆ ಶುರು ಆಗುತ್ತೆ. ಆ ಕಾರಣದಿಂದ ಆದಷ್ಟು ಜಪಮಾಲೆ ಇಟ್ಕೊಂಡು ಶುರು ಮಾಡಿ. ಆಗಲೇ ಎಲ್ಲ ಹೊರಗಡೆ ಎಲ್ಲ ಹೋದಾಗ ನಾವು ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಹೇಗೆ ಅನುಕೂಲ ಆಗುತ್ತೋ ಹಾಗೆ. ಬಟ್ ಜಪ ಮಾತ್ರ ಮನಸ್ಸಲ್ಲಿ ಕಂಟಿನ್ಯೂ ಮಾಡ್ತಿರ್ಬೇಕು. ಜಪ ಮಾಡಬೇಕಾದ್ರೆ ನಿಮ್ಮ ಮನಸ್ಸಿನ ಪೂರ್ತಿ ಗಮನ ಜಪದ ಮೇಲಿರಬೇಕು. ಯಾಕಂದರೆ ಮನಸ್ಸು ಅರ್ಧ ಮನಸ್ಸು ಜಪ ಮಾಡ್ತಿರುತ್ತೆ, ಇನ್ನು ಅರ್ಧ ಮನಸ್ಸು ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತಿದ್ರೆ ಯೂಸ್ ಇಲ್ಲ. ಈ ರೀತಿ ಜಪ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ.